ಶಿವಮೊಗ್ಗ ನಗರದಿಂದ ಸವಳಂಗಕ್ಕೆ ಸ್ನೇಹಿತರು ತೋಟ ನೋಡೋಣ ಅಂತ ಹೋಗ್ತಾ ಇದ್ವಿ. ರಮಣೀಯವಾದ ದೃಶ್ಯ ಕಣ್ಣಿಗೆ ಬಿತ್ತು. ರೈತರೆಲ್ಲ ಹಸನು ಮಾಡ್ಕೊಂಡಿದ್ರು ಜಮೀನನ್ನು ಬೀಜ ಬಿತ್ತನೆ ಮಾಡೋದಕ್ಕೆ ಅಂತೇಳಿ. ಸೂಪರಾಗಿತ್ತು. ಎಲ್ಲ ಸುತ್ತಮುತ್ತಲು ರೈತರು ತುಂಬ ಕಷ್ಟಪಟ್ಟು ಎಲ್ಲ ಜಮೀನನ್ನು ಬಿತ್ತೋದಕ್ಕೋಸ್ಕರ ರೆಡಿ ಮಾಡ್ಕೊಂಡ್ಯಾರೆ, ಮಳೆ ಬರಲಿ ಅಂತೇಳಿ. ಅಲ್ಲಿ ಮಧ್ಯದಲ್ಲಿ ಒಂದು ಕೆರೆನೂ ಕಾಣ್ತು. ತುಂಬ ರಮಣೀಯವಾದಂಥ ದೃಶ್ಯಗಳು. ಅಲ್ಲಿ ಪೈಪ್ಲೈನು ಶಿಕಾರಿಪುರಕ್ಕೆ ನೀರು ಹೋಗೋದಕ್ಕೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಶುಲ್ಕ ಕಟ್ಟಬೇಕಲ್ಲ, ಕರ್ನಾಟಕ ಅಭಿವೃದ್ಧಿ ನಿಗಮದವರು ಟೋಲ್ ಗೇಟ್ ಸಿಕ್ತು. ಅಲ್ಲಿ ಶುಲ್ಕವನ್ನು ಕಟ್ಟಿ ಮಾಮೂಲಿ ಎಲ್ಲರಿಗೂ ಮಿನಿಮಮ್ ಅದು. ಆ ತೋಟಕ್ಕೆ ಕಾಲಿಟ್ವಿ. ತೋಟ ಬೆಳೆದು ನಿಲ್ತಾ ಇದೆ, ತುಂಬ ಚೆನ್ನಾಗಿದೆ. ಒಬ್ಬ ಒಳ್ಳೆಯ ವ್ಯಕ್ತಿ ಒಂದು ಕೃಷಿಕನಾಗಿದ್ದಾನೆ ಅಂತೇಳಿ ನಮ್ಮ ಸ್ನೇಹಿತ ಸಂತೋಷ ಆಗುತ್ತೆ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಹೇಗಾದ ನಮ್ಮ ನಲ್ಕುಮಾರಿ ನೋಡಿ. ಎಲ್ಲಿದ್ಯಾ ಬಾರೋ ನಲ್ಕುಮಾರಿ, ತೋಟದಲ್ಲಿದೆಯಲ್ಲ ಬಾರೋ, ಕಾಯ್ತಾ ಇದೀವಿ ಕಣೋ. ಶಿವಮೊಗ್ಗ ವಿರೂಪಾಕ್ಷು ನೋಡ್ರಿ, ಕುಮಾರ್ ಅವರು ತರ್ತಾ ಇದ್ದಾರೆ ಪಪ್ಪಾಯಿ ಕಾಯಿಗಳನ್ನ. ಬಾ 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 ಹಲಸಿನ ಹಣ್ಣಾಗಿದೆಯೇನೋ ಮುಂಜಪ್ಪ. ನಲ್ಕುಮಾರಿ ಅವ್ರು ತೋಟದ ಏನು ಜವಾಬ್ದಾರಿ ಮಾಡೋದಾ? ಗಂಡುಗಲ್ಲಿ ಇಟ್ಕೊಂಡ್ರೆ ನೀವು ಅಲ್ಲೇ